ಆ್ಯಂಡ್ ಮೈ ನೇಮ್ ಇಸ್ ಕೃಷ್ಣಮೂರ್ತಿ. ನಾನು ಬಂದು ಟೀಮ್ ಸ್ಪಿರಿಟ್ ಕಂಪನಿನ 2015 ಸ್ಟಾರ್ಟ್ ಮಾಡಿದ್ವಿ. ಆವಾಗ ನಾನು ಒಬ್ಬನೇ ಸ್ಟಾರ್ಟ್ ಮಾಡಿ ನಮ್ಮ ಜೊತೆ ಇನ್ನೊಬ್ಬರು ಸೇರಿಸ್ಕೊಂಡು ಇಂಜಿನಿಯರ್ ಆಗಿದ್ದರು. ಸೊ ಇವತ್ತು ನಮ್ಮ ಕಂಪನಿಯಲ್ಲಿ ಆಲ್ಮೋಸ್ಟ್ ಒಂದು 12 ಜನ ಕೆಲಸ ಮಾಡ್ತಾಯಿದ್ದೀವಿ. ಸೊ ಇದಿಲ್ಲೇನೆಂದರೆ ನಮ್ಮದು ಮೇಯ್ನು ಡೆಡಿಕೇಷನ್ನು ಮತ್ತು ಹಾರ್ಡ್ ವರ್ಕು. ನಾವು ಬಂದು MEP ಕಾಂಟ್ರಾಕ್ಟರ್ಸು, HVAC ಎಲೆಕ್ಟ್ರಿಕಲ್ ಆ್ಯಂಡ್ PHE ಅನ್ನೋ. ಸೊ ಇವತ್ತು ನಮ್ಮ ಬ್ಯಾಂಗ್ಳೂರು ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲೂ ಹಾಗೂ ಸೌತ್ ಇಂಡಿಯಾ ಕಂಪ್ಲೀಟು ನಮ್ಮ ಸರ್ವೀಸ್ ಮಾಡ್ತಾಯಿದ್ದೀವಿ. ಅಂದರೆ ನಾವು ಇನ್ಸ್ಟಾಲೇಷನ್ ಆ್ಯಂಡ್ ಸರ್ವಿಸಿಂಗ್ ಸಪೋರ್ಟ್ ಕೊಡ್ತಾಯಿದ್ದೀವಿ. ಹಲವಾರು ಕಸ್ಟಮರ್ಗಳು ಇದ್ದಾರೆ, ಅಂದರೆ ಎಲ್ಲ ರೆಪ್ಯೂಟೆಡ್ ಕಸ್ಟಮರ್ಸ್ ಇದ್ದಾರೆ. ಇವತ್ತು ನಾವು ಮಾರ್ಕೆಟಿಂಗ್ ಮಾಡೋಕ್ಕಿಂತ ಕಸ್ಟಮರ್ಗಳೇ ನಮ್ಮನ್ನು ಫೋನ್ ಮಾಡಿ ನಮ್ಮ ಸರ್ವಿಸ್ ನೋಡಿ ಬರ್ತಾಯಿದ್ದಾರೆ. ಸೊ ಇದಕ್ಕೆಲ್ಲ ಮೇಯ್ನು ಏನು ಕಾರಣ ಅಂದರೆ ನಾವು ಹಾರ್ಡ್ ವರ್ಕು ಮತ್ತು ಡೆಡಿಕೇಷನ್ನು ಮತ್ತು ನಮ್ಮ ಜೊತೆ ಇರೋರು, ನಮ್ಮ ಟೀಮು, ದೇ ಆರ್ ರಿಯಲಿ ವೆರಿ ಹಾರ್ಡ್ ವರ್ಕರ್ಸು. ಆ್ಯಂಡ್ ಐ ಬಿಲೀವ್ ಇನ್ the talent of my employees are like the hard work and dedication. ಅವ್ರು ಹಾಕೋ ಎಫರ್ಟ್ ಎಲ್ಲ ಬಂದು ನಮ್ಗೆ ಔಟ್ಪುಟ್ ಬಂದು ಚೆನ್ನಾಗಿದೆ. ಅಂದು ಇನ್ನೂ ನಾವು ಮುಂದುವರಬೇಕು, ಈ ಗ್ರೋತು ಮತ್ತು ಎಕ್ಸ್ಪ್ಯಾನ್ಷನ್ ಆಗಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೂ ನಾನು ಬಂದು ಕಾಂಗ್ರೆಸ್ಸಲ್ಲಿ KPCC ಲೇಬರ್ ಸೆಲ್ಲಲ್ಲಿ ಜನರಲ್ ಸೆಕ್ರೆಟರಿ ಆಗಿದ್ದೀನಿ. ನಮ್ಮ ಏರಿಯಾ ಬಂದು ಶಾಂತಿನಗರ್ ಕಾನ್ಸ್ಟಿಟ್ಯೂಯೆನ್ಸಿ ಬರುತ್ತೆ. ಅಲ್ಲಿ ನಮ್ಮ MLA ಅವರು ಮಿಸ್ಟರ್ ಹ್ಯಾರಿಸ್ ಅವರು ಕ್ಷೇತ್ರದಲ್ಲಿ ನಾವು ಇದ್ದೀವಿ. ಸೊ ಇಲ್ಲಿ ನಾನು ಈ ಲೇಬರ್ ಸೆಲ್ ಜನರಲ್ ಸೆಕ್ರೆಟರಿ ಆದಮೇಲೆ ನಾವು ಸುಮಾರು ಈಗ 1 ವರ್ಷ ಆಗ್ತಾಯಿದೆ ನಾವು ಲೇಬರ್ ಸೆಲ್ ಆಗಿ ನಾವು ಸುಮಾರು ಕಾರ್ಯಕ್ರಮಗಳು ಮಾಡಿದ್ದೀವಿ. ಹಾಗಾಗಿ ಕಾರ್ಮಿಕರಿಂದ ಹಿಡ್ದು ಯಾರಿಗೂ ಏನೇನು ಸಮಸ್ಯೆ ಇದೆಯೋ ಎಲ್ಲ ಸುಮಾರು ನಾವು ಹಲವಾರು ಇದು ಮಾಡಿದ್ದೀವಿ. ಹಾಗೂ ಈ ನಡುವೆ ಈ ಚುನಾವಣೆ ಲೋಕಸಭಾ ಚುನಾವಣೆ ಎಲೆಕ್ಷನಲ್ಲಿ ನಾವು ಎಲ್ಲ ಬೀದಿಗಳಲ್ಲೂ ಹೋಗಿ ಮನೆಗಳಲ್ಲಿ ಹೋಗಿ ಈ ಎಲೆಕ್ಷನ್ಗೆ ನಮ್ಮ ಕಾಂಗ್ರೆಸ್ ಇದಕ್ಕೆ ಬಂದು ನಾವು ಹೆಚ್ಚಾಗಿ ನಾವು ಕೆಲಸ ಮಾಡಿ, ಹಾಗೂ ನಮ್ಮ MP ಆದ ಮಿಸ್ಟರ್ ಮಂಜೂರ್ ಅಲಿ ಖಾನ್ಗೆ ನಮ್ಮ ಏರಿಯಾದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಓಟನ್ನು ನಾವು ಮಾಡಿಕೊಟ್ಟಿದ್ದೀವಿ. ಅದೇ ನಾವು ಈಗ ಮೊನ್ನೆ ಬಂದು ರಾಜೀವ್ ಗಾಂಧಿ ಅವರು KPCCಯಲ್ಲಿ ಬಂದಾಗ ನಾನು ಪರ್ಸ್ನಲಾಗಿ ನಮ್ಮ ಇವ್ರನ್ನ ಭೇಟಿ ಆದ್ವಿ, ನಮ್ಮ ಮಂಜೂರ್ ಅಲಿ ಖಾನ್ MP ಕ್ಯಾಂಡಿಡೇಟ್ನ ಭೇಟಿ ಆದ್ವಿ. ಅವರು ತುಂಬ ಸಂತೋಷಪಟ್ಟರು. ನಮ್ಮ ಹಾರ್ಡ್ ವರ್ಕ್ ನೋಡಿ ನಾವು ಇನ್ನೂ ತುಂಬ ಬೆಳವಣಿಗೆ ಮಾಡಬೇಕು ಅಂತ ಅವರು ನಮ್ಗೆ ಆಶೀರ್ವಾದ ಮಾಡಿದ್ರು. ನಾವು ಬೆಂಗಳೂರು ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲೂ ನಮ್ಮ ಸೇವೆಯನ್ನು ಮುಂದುವರಿಸ್ತಾ ಇದ್ದೀವಿ. ನನ್ನ ಕಂಪನಿ ಟೀಮ್ ಸ್ಪಿರಿಟು ಹಾಗೂ ನನ್ನ ಕಾಂಗ್ರೆಸ್ಸಲ್ಲಿ ಇರೋದು ನನಗೆ ತುಂಬ ಹೆಮ್ಮೆ ಆಗಿದೆ. ಹಾಗೂ ನನ್ನ ಸೋಷಲ್ ವರ್ಕು ಹಿಂಗೆ ಕಂಟಿನ್ಯೂ ಮಾಡಬೇಕಂತ, ಪ್ಲಸ್ ನನ್ನ ಜೊತೆ ಇರೋರು, ನನ್ನ ಟೀಮು ನನಗೆ ಸ್ಟ್ರೆಂತು. ಇದು ನಾನು ಏನು ಜನರಿಗೆ ಹೇಳ್ಕೊಳ್ತೀನಿ ಅಂದರೆ ಹಾರ್ಡ್ ವರ್ಕು ಮತ್ತು ಡೆಡಿಕೇಷನ್ ಇದ್ದರೆ ನಿಜವಾಗಿ ಮುಂದುವರ್ಬೋದು. ಮತ್ತು ನಾನು ಈ ಅವಾರ್ಡ್ ನನಗೆ ಈ ಕರ್ನಾಟಕ ಎಕ್ಸಲೆನ್ಸ್ ಅಚೀವರ್ ಅವಾರ್ಡ್ ಕೊಟ್ಟಿದ್ದಕ್ಕೆ ನಾನು ತುಂಬ ಹೆಮ್ಮೆ ಇದೆ. ಇವತ್ತು ನಮ್ಮ ಇವರು ಕರುಣಾಕರನ್ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ನನ್ನ ಹಾರ್ಡ್ ವರ್ಕ್ ನೋಡಿ ಅವರು ನನ್ನ ಅಲ್ಲಿ ರೆಕಮೆಂಡ್ ಮಾಡಿ ನನ್ನ ಕರೆದು ನನ್ನ ಹತ್ರ ಇನ್ಫಾರ್ಮೇಷನ್ ಎಲ್ಲ ತೊಗೊಂಡು ಇವತ್ತು ಈ ಆರ್ಡರ್ ಸಿಕ್ಕಿದ್ದಕ್ಕೆ ನಾನು ಐ ಆಮ್ ರಿಯಲಿ ವೆರಿ ಪ್ರೌಡ್ ದಟ್ ಟು ಗೆಟ್ ದಿಸ್ ಅವಾರ್ಡ್. ಆ್ಯಂಡ್ ಐ ಥ್ಯಾಂಕ್ ಅಗೈನ್ ಟು ದಿಸ್ ಕರ್ನಾಟಕ ಎಕ್ಸಲೆನ್ಸ್ ಅಚೀವರ್ಸ್ ಅವಾರ್ಡ್ 2024. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ನಮ್ಮ ಕೃಷ್ಣಮೂರ್ತಿಯವರು ನನಗೇನು ಹೊಸಬ್ರೇನಲ್ಲ. ನನಗೆ ಅವರು ಸುಮಾರು ಒಂದು 10ರಿಂದ 15 ವರ್ಷ ಸ್ನೇಹಿತರು. ಆಗಲೇ ನಾನು MG ರೋಡ್ ಹೋದಾಗೆಲ್ಲ ನಾನು ಫೋನ್ ಮಾಡ್ತಾಯಿರ್ತೀನಿ ಅವ್ರಿಗೆ, ಅವರು ನನಗೆ ಫೋನ್ ಮಾಡ್ತಾಯಿರ್ತಾರೆ ಬೆಂಗಳೂರು ಕಡೆ ಬಂದಾಗೆಲ್ಲ. ಈ ಥರ ಭಾಳ ಆತ್ಮೀಯ ಸ್ನೇಹಿತರು. ಹೋಗ್ತಾ ಇವರು ದೊಡ್ಡ ಲೀಡ್ರ್ ಆದರು. ಯಾಕೆಂದರೆ ನಾನು ಬರೀ ಸಮಾಜ ಸೇವೆ ಅಂತಲ್ಲಿದ್ದರೆ ಇವರು ಜನಗಳ ಸೇವೆ ಮಾಡ್ತಾ ಜನಗಳಿಗೆ ಭಾಳ ಹತ್ತಿರ ಆಗಿ ಇವತ್ತು ಅವ್ರದ್ದೇ ಅಂತ ಒಂದು ವರ್ಚಸ್ಸಲ್ಲಿ ಅಲ್ಲಿರೋ ಜನ ನೋಡಿ ಇವರು ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ಅದು ನನಗೆ ಭಾಳ ಸಂತೋಷ ಆಗುತ್ತೆ. ಇದೇ ರೀತಿಯಲ್ಲಿ ನನಗೆ ಈ ಕಾರ್ಯಕ್ರಮ ಏನು ಆಯೋಜನೆ ಮಾಡಿದ್ದಾರೆ ಸಂಬಂಧಪಟ್ಟ ಅಧ್ಯಕ್ಷರು ನನಗೆ ಫೋನ್ ಮಾಡಿ ನನಗೆ ಹೆಸರು ಕೇಳಿ ಬರ್ತಾಯಿದೆ, ಕೃಷ್ಣಮೂರ್ತಿಯವರು ಭಾಳ ಅಲರ್ಟ್ ಆಗಿದ್ದಾರಂತೆ, ನಿಮಗೇನೋ ಪರಿಚಯ ಉಂಟಾ ಅಂತ ಕೇಳಿದ್ರು. ನನಗೆ ಹೆಸರು ಕೇಳಿದ್ದೀನಿ, ಅದ್ರ ಬಗ್ಗೆ ನಾನು ನೋಡ್ತೀವಿ ಅಂದರು. ಮತ್ತೆ ಮಾಡಿದ್ರು, ಇಲ್ಲ ಕೃಷ್ಣಮೂರ್ತಿಯವರು ನಿಮಗೆ ಆಪ್ತ ಸ್ನೇಹಿತರಂತೆ ಹಾಗೆ ಅಂದರು. ಹೌದು, ಸ್ನೇಹನ ಯಾವತ್ತು ನನಗೆ ಜಾಸ್ತಿ ಹೇಳೋಕ್ಕೆ ಇಷ್ಟಪಡಬಾರ್ದು, ಅದಕ್ಕೆ ಹಂಗೆ ಹೇಳಿದೆ. ನನಗೆ ಭಾಳ ಆತ್ಮೀಯರಾಗಿದ್ದಾರೆ ಸುಮಾರು 10 ವರ್ಷ ಅಂತ ಹೇಳಿದೆ. ಇಲ್ಲ, ಅವರು ಎಲ್ಲ ಕಡೆ ತನಿಖೆ ಮಾಡಿದ್ದೀವಿ, ಎಲ್ಲ ಅನ್ವೇಷಣೆ ಮಾಡಿದ್ದೀವಿ, ಅವ್ರಿಗೊಂದು ಸೇರಬೇಕಾದ ಒಂದು ಪದವಿ ಕೊಡಲೇಬೇಕು. ಯಾಕೆಂದರೆ ಅವರು ಸುಮಾರು ವರ್ಷಗಳಿಂದ ಕೆಲಸ ಮಾಡ್ಕೊಬಂದು ಜನ ಗುರುತಿಲಿಲ್ಲ, ನಾವು ಅವ್ರನ್ನ ಗುರುತಿದ್ದೀವಿ. ನೋಡಿ, 4 ಟಿವಿಗಳು ಬಂದಿದೆ, ನೀವು ಇದ್ದೀರಿ, ಎಲ್ಲರ ಮುಂದೆ ಅವ್ರಿಗೆ ನಾನು ಒಂದು ಸನ್ಮಾನ ಮಾಡಿ ಅವರ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ನನಗೆ ಫೋನ್ ಮಾಡಿದ್ರು. ಆ ಕೂಡಲೇ ನಾನು ಕೃಷ್ಣಮೂರ್ತಿ ಸರ್ಗೆ ಫೋನ್ ಮಾಡಿದೆ. ನೋಡಿ ಸರ್, ಮೀಡಿಯಾದವ್ರು ಫೋನ್ ಮಾಡ್ತಿದ್ದಾರೆ, ಏನಂತ ಹೇಳಿ ಅಂತ. ನನಗೇನು ಬೇಡ ರೀ ಅವೆಲ್ಲ. ಯಾಕೆಂದರೆ ನಾನು ಈಗ
ಏನು ನಮ್ಮ KPCCನಲ್ಲಿ ಲೇಬರ್ ಸಿಂಗಲ್ಲಿ ಗುರುತಿಸ್ಕೊಂಡಿದ್ದೀನಿ. ಇನ್ನೂ ಹೆಚ್ಚಾಗಿ ಕೆಲಸ ಮಾಡಬೇಕ್ರಿ. ನಾನು ಮಾಡಿದ್ಮೇಲೆ ನೆಕ್ಸ್ಟು ಎಲ್ಲ ಒಂದು ಸಹಕಾರದಿಂದ ಮತ್ತು ಒಂದು ಕೈ ಜೋಡಿಸೋದ್ರಿಂದ ಮುಂದಕ್ಕೆ ನಾನು ಕಾರ್ಪೊರೇಟ್ರಾಗಿ ನಿಂತ್ಕೊಂಡು ಒಂದು ಪೋಸ್ಟ್ ತೊಗೊಂಡು ಜನರ ಸೇವೆ ಮಾಡ್ತಾ ಅದೇ ನನಗೆ ಮೀಡಿಯಾ ಆಗುತ್ತೆ ರೀ, ಬೇಡ ಅಂತ ಹೇಳಿದ್ರು. ಜೊತೆಗೆ ಎಲ್ಲ ಸ್ನೇಹಿತರು ಒತ್ತಾಯ ಮಾಡಿ ಇವತ್ತು ನನ್ನ ನೋಡಿ, ಇವತ್ತು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಇವರ ಒಂದು ಸನಿನಲ್ಲಿ ನನ್ನ ಆತ್ಮೀಯ ನಮ್ಮ ಕೃಷ್ಣಮೂರ್ತಿ ಸರ್ಗೆ ಅವಾರ್ಡು ಕೊಟ್ಟಿದ್ದು ನನಗೆ ಭಾಳ ಸಂತೋಷ ಆಗ್ತಿದೆ. ಜೊತೆಗೆ ನಮ್ಮ ಸ್ನೇಹಿತರು ಎಲ್ಲರೂ ಇದ್ದಾರೆ, ನನಗೆ ಭಾಳ ಖುಷಿ ಆಗ್ತಿದೆ. ಇದೇ ರೀತಿ ನಮ್ಮ ಕೃಷ್ಣಮೂರ್ತಿ ಸರು ಅವಾರ್ಡ್ಗಳ ಮೇಲೆ ಅವಾರ್ಡ್ ತೊಗೊಂಡು ಅವರ ಆಸೆ ಏನಿತ್ತು ಈಗಲೂ ಕೇಳೋದು ನನಗೆ ಸ್ಟೇಜ್ ಮೇಲೆ, ಸಾರ್ ಮುಂದಕ್ಕೆ ನೀವು ಅಂದ್ಕೊಂಡು ಆಸೆ ಆಗುತ್ತೆ, ನೀವೇನು ಪಕ್ಷ ಅಂತಿದ್ದೀರ ಅದರಲ್ಲಿ ನೀವೊಂದು ಕಾರ್ಪೊರೇಟ್ರಾಗಿ ಬರ್ತೀರಾ, ನಿಮ್ಮ ಕೆಲಸ ಆಗ್ತಾ ಮುಂದೆ ML ಆಗ್ತೀರಾ. ಖಂಡಿತವಾಗ್ಲೂ ನಮಗೂ ನಿಮಗೂ ಇದೇ ಥರ ಆಸೆ ಇದೆ. ಖಂಡಿತವಾಗ್ಲೂ ನಿಮ್ಮ ಆಸೆ ಆ ಮುಖ್ಯಮಂತ್ರಿ ಅವ್ರಿಗೂ ಆಗಲಿ ಅಂತೇಳಿ ನನ್ನ ಸ್ನೇಹಿತರಿಗೆ ಶುಭಾಶಯ ಹೇಳಿ ಇಷ್ಟಪಡ್ತೀನಿ. ಈ ಒಂದು ಸಿಚುವೇಷನಲ್ಲಿ ಅಂದರೆ ಈ ಅವಾರ್ಡ್ ಫಂಕ್ಷನಲ್ಲಿ ನಾನು ನಮ್ಮ ಕರುಣಾಕರನ್ ತುಂಬ ಅಪ್ರಿಷಿಯೇಟ್ ಮಾಡಲೇಬೇಕು. ಬಿಕಾಸ್ ನನ್ನ ಟ್ಯಾಲೆಂಟ್ನ ಅವರು ನೋಡಿ ನನ್ನ ಗುರುತಿಸಿ ಕರ್ಕೊಂಬಂದು ಇಲ್ಲಿ ಒಂದು ಐಡೆಂಟಿಫೈ ಮಾಡಿದ್ರಲ್ಲ, ಅದಕ್ಕೆ ನಾನು ತುಂಬ ಐ ಥಿಂಕ್ ಲೈಫ್ ಲಾಂಗ್ ಐ ಶುಡ್ ಬಿ ಲೈಕ್ ಥ್ಯಾಂಕ್ಫುಲ್ ಫಾರ್ ಹಿಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಥ್ಯಾಂಕ್ ಯು. ನಾನು ಕೃಷ್ಣಮೂರ್ತಿ ಸರ್ರು ನನಗೆ ಆತ ಸ್ನೇಹಿತರು ನೋಡಿ ವೇದಿಕೆ ನಂಗೆ ಥ್ಯಾಂಕ್ಸ್ ಹೇಳೋದು ಭಾಳ ತಪ್ಪು ಮಾಡ್ತಿದ್ದಾರೆ. ಯಾಕೆಂದರೆ ಸ್ನೇಹಕ್ಕೆ ಸಾವಿಲ್ಲ. ಹೌದು ನೋಡಿ, ಹಣ ಬರುತ್ತೆ, ಹಣ ಹೋಗುತ್ತೆ, ಮತ್ತೇನೋ ಐಶ್ವರ್ಯ ಆಗಲಿ, ಹತ್ತಸ್ತಲ್ಲಿ ಡೈಮಂಡ್ ಆಗಲಿ ಎಲ್ಲ ಬರುತ್ತೆ. ನನಗೆ 10 ವರ್ಷದಿಂದ ಇದೇ ಸ್ನೇಹ ಹಂಗೆ ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ. ಇವು ನನಗೆ ಥ್ಯಾಂಕ್ಸ್ ಹೇಳಿದ್ರೆ ನನ್ನ ಮನಸ್ಸಿಗೆ ಭಾಳ ನೋವಾಗುತ್ತೆ. ಯಾಕೆಂದರೆ ಇದು ಸಣ್ಣ ಒಂದು ಅಳಿಲು ಸೇವೆ ಅಂತ ಅಂದ್ಕೊಳ್ತೀನಿ. ಇನ್ನೂ ಇವ್ರು ನಾನೇನು ಹೇಳಿಲ್ಲ. ಈಗಷ್ಟೇ ಈ ನನ್ನ ವಾಟ್ಸಪ್ ಯಾರೋ ನಮ್ಮ ಸ್ನೇಹಿತರು ನನಗೆ ಯಾವುದೋ 2 ಗ್ರೂಪ್ಗಳಲ್ಲಿ ಫಾರ್ವರ್ಡ್ ಮಾಡಿದ್ರು ಈ ಒಂದು ಅಚೀವ್ನ. ಅವ್ರನ್ನ ಕರ್ಕೊಂಬನ್ನಿ, ಅವರು ಕೃಷ್ಣಮೂರ್ತಿಯವರು ಇಷ್ಟು ದೊಡ್ಡ ಸಾಧನೆ ಮಾಡಿ ಅಲ್ಲಿ ಯಾಕೆ ಕುಣಿಸ್ಕೊಂಡಿದ್ದಾರೆ ಬರೀ ಬೆಂಗಳೂರಿನಲ್ಲೇ, ಅವ್ರನ್ನ ನಾನು ಗೋವಾ ಕರ್ಕೊಂಬನ್ನಿ ಅಂತೇಳಿ ನಾನು ಈಗಾಗಲೇ ಆದಿಲೀಲಾ ಫೌಂಡೇಶನಲ್ಲಿ ಈ ರಾಜ್ಯಕ್ಕೆ ಉಪಾಧ್ಯಕ್ಷನಾಗಿದ್ದೀನಿ. ಆ ಗ್ರೂಪ್ ಈಗಾಗಲೇ ನನಗೆ ಮೆಸೇಜ್ ಬಿಡ್ತಾ ಇದೆ, ಸರ್ ನೀವು ಯಾವುದೋ ಫಂಕ್ಷನ್ ಇದ್ದೀರಂತೆ, ಕೃಷ್ಣಮೂರ್ತಿ ಅಂತಲ್ಲ ಸರ್, ಅವ್ರನ್ನ ಕರ್ಕೊಂಬನ್ನಿ ಸರ್. ನಾವು ಒಂದು ಸದ್ಯದಲ್ಲೇ ಮಾಡ್ತಾಯಿದ್ದು ಹೇಳಿದ್ರು. ಇನ್ನೂ ಇದ್ರ ಬಗ್ಗೆ ಮಾತಾಡಿಲ್ಲ, ಕ್ಷಮಿಸಿ. ನಾನು ಜಾಸ್ತಿ ಕಾರ್ಯಕ್ರಮ ಬಿಟ್ಟು ಬೇರೆ ಒಂದು ವಿಷಯಕ್ಕೆ ಹೋಗ್ತಾಯಿದ್ದೀನಿ. ನಮ್ಮ ಕೃಷ್ಣಮೂರ್ತಿ ಸರ್ಗೆ ಹಾಗೆ ಒಳ್ಳೆಯದಾಗಲಿ, ಅವ್ರು ಯಾವ ಸಂತೋಷದಿರಲಿ ಅಂತೇಳಿ ನಾನು ಶುಭಾಶಯಗಳಿಗೆ ಇಷ್ಟಪಡ್ತೀನಿ. ನಮ್ಮ ಕೃಷ್ಣಮೂರ್ತಿ ಸರ್ಗೆ 2 to 3 ಇಯರ್ಸಿಂದ KPCCಯಲ್ಲಿ ಜನರಲ್ ಸ್ಟೇಟ್ ಸೆಕ್ರೆಟರಿ ಆಗಿಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಅದೊಂದು ಅವಾರ್ಡ್ ಸಿಕ್ಕಿದೆ. ಇವತ್ತು ನಾವು ನಮ್ಮ ಟೀಮ್ ಸ್ಪಿರಿಟಲ್ಲಿ ಎಲ್ಲ ಕೆಲಸ ಮಾಡೋ ಎಲ್ಲ ಮೆಂಬರ್ಸ್ಗೂ ಒಂದು ಹ್ಯಾಪಿ ಮೂಮೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ಟೀಮ್ ಸ್ಪಿರಿಟಿಂದ ನಮ್ಮ ಕಡೆಯಿಂದ ಕೃಷ್ಣಮೂರ್ತಿ ಸರ್ಗೆ ಕಾಂಗ್ರ್ಯಾಚುಲೇಷನ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಜಗನ್ನಾಥ್ ಅಂತ. ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಥ್ಯಾಂಕ್ಸ್ ಟು ಮಿಸ್ಟರ್ ಕೃಷ್ಣಮೂರ್ತಿ ಸರ್. ಯಾಕೆಂದರೆ ಈ ಅಚೀವ್ಮೆಂಟು ಎಷ್ಟು ಈಸಿ ಇಲ್ಲ. ನಾನು ಅವರು ಚಿಕ್ಕ ವಯಸ್ಸಿಂದ ಅವ್ರ ಜೊತೆನೇ ಇದ್ದೀನಿ ನಾನು. ಸೊ ಐ ನೋ ಹೌ ಮಚ್ ಹಾರ್ಡ್ ವರ್ಕ್ ಹಿ ಹ್ಯಾಸ್ ಡನ್ ಆ್ಯಂಡ್ ಹೌ ಮಚ್ ಹಿ ಹ್ಯಾಸ್ ಡನ್ ಫಾರ್ ಹಿಸ್ ಆಫೀಸ್. ಇವಾಗ ಅವ್ರ ಸ್ವಂತ ಕಂಪನಿ ಇದೆ ಅಂದರೆ ಈಸ್ ಪ್ಯೂರ್ಲಿ ಬಿಕಾಸ್ ಆಫ್ ಈಸ್ ಹಾರ್ಡ್ ವರ್ಕ್. ಸೊ ಫಸ್ಟ್ ಐ ವಾಂಟ್ ಟು ಥ್ಯಾಂಕ್ ಫಾರ್ ದಟ್. ಆ್ಯಂಡ್ ನಾವು ಇವಾಗ ಬಂದು ಅವರು KPCCಲಿ ಇದ್ದಾರೆ, ವಿಚ್ ಈಸ್ ಇನ್ ಲೇಬರ್ ಸೆಲ್, ವಿಚ್ ಈಸ್ ಡೂಯಿಂಗ್ ಗುಡ್ ವರ್ಕ್ ಫಾರ್ ಆಲ್ ದ ಲೇಬರ್ಸ್ ರಿಲೇಟೆಡ್ ವರ್ಕ್ಸ್ ಆಲ್. ಸೊ I feel that he'll be doing more in future, like he'll be doing more, and I want to thank for all the work which he has done and which he's going to do. So thanks sir, thanks for all your work. I know you will do much more good things in your future. Thank you. Yeah.